ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಲಕ್ಷ್ಮಣ ಹುಗಾರಿ. ನೆಕ್ಸ್ಟ್ ನಾನೇ ಸಿಎಂ ಇಂಥದ್ದೊಂದು ಹೇಳಿಕೆ ನೀಡಿದ ಸಿದ್ದರಾಮಯ್ಯ ಈಗ ಮೌನವಾಗಿದ್ದಾರೆ. ಆದರೆ ಬಿಜೆಪಿ ಈಗ ಎಚ್ಚೆತ್ತುಕೊಂಡಿದೆ, ಅದು ರಾಜಕೀಯ ಆಪರೇಷನ್ಗೆ ಮುಂದಾಗಿದೆ ಅನ್ನೋದು. ಸೊ JDS ಕಾಂಗ್ರೆಸ್ ಮಧ್ಯೆ ಈಗ ಶುರುವಾಗಿದೆ ಹೊಸದೊಂದು ಸಂಕಟ. ಆದರೆ ಸಂಕಟದ ಮಧ್ಯೆ ರಾಜಕೀಯವಾಗಿ ನಾವು ಅಧಿಕಾರ ರಚನೆಗೆ ಸಿದ್ಧ ಅನ್ನುವಂಥ ಮಾತುಗಳನ್ನು ಬಿಜೆಪಿಯ ಘಟಾನುಘಟಿ ನಾಯಕರು ನೀಡ್ತಾ ಇದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಸರ್ಕಾರದ ಆಯಸ್ಸು ಕಮ್ಮಿ ಅಂತಿದೆ ಬಿಜೆಪಿ. ಇನ್ನೊಂದ್ಸಾರಿ ಬರ್ತೀನಿ ಅಂತ ಅನ್ಕೊಂಡಿದ್ರೆ ಜನ ನನಗೆ ಆಶೀರ್ವಾದ ಮಾಡ್ತಾರೆ. ಸಿದ್ದರಾಮಯ್ಯರ ಇದೊಂದು ಹೇಳಿಕೆ ಮೈತ್ರಿ ಸರ್ಕಾರದ ತಳಮಳಕ್ಕೆ ಕಾರಣವಾಗಿದೆ. ಇಷ್ಟು ದಿನ ಸುಮ್ಮನಿದ್ದವರು ಹಿಂಗ್ಯಾಕಂದ್ರು ಅಂತ ಎಲ್ಲರನ್ನೂ ಕಾಡ್ತಿದೆ. ಆದ್ರೆ ಸಿಎಂ ಕುಮಾರಸ್ವಾಮಿ ಹಾಗೂ DCM ಪರಮೇಶ್ವರ್ ಮಾತ್ರ ಸರ್ಕಾರ ಸುಭದ್ರವಾಗಿದೆ ಅಂತಿದ್ದಾರೆ. ಸ್ಥಳೀಯವಾಗಿ ಕೆಲವು ಸಮಸ್ಯೆಗಳಿದೆ, ಅಂಥದನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದೇನೆ ಹೊರತು ರಾಜ್ಯ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಮಸ್ಯೆಗಳಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಸ್ಥಳೀಯ ಮಟ್ಟದಲ್ಲಿ ಅಂತೇಳಿ ಉದಾಹರಣೆ ಕೊಟ್ಟೆ. ಉದಾಹರಣೆ ಈಗ ಹಾಸನ ಜಿಲ್ಲೆಯಲ್ಲಿ ನೀವೇ ಪತ್ರಿಕೆಗಳಲ್ಲಿ ಬರೆದಿದ್ದೀರಿ, ಲೋಕಲ್ ಕಾಂಗ್ರೆಸ್ನವ್ರದ್ದು ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ ರಾಜ್ಯ ಮಟ್ಟದ ನಾಯಕರುಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅಂತೇಳಿ. ಅಂಥ ಸಮಸ್ಯೆಗಳು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾವುದೇ ಗೊಂದಲ ರಾಜಕೀಯವಾಗಿಲ್ಲ, ಎಲ್ಲ ಸ್ಮೂತಾಗಿ ನಡೀತಾ ಇದೆ. ಸುಭದ್ರವಾಗಿದ್ದೇವೆ. 5 ವರ್ಷ ಕಂಪ್ಲೀಟ್ ಮಾಡ್ತೇವೆ, ಅದಕ್ಕೆ ಯಾರಿಗೂ ಅನುಮಾನ ಬೇಡ. ಆದರೆ ರಾಜಕೀಯದ ಬೆಳವಣಿಗೆಗಳು ಆಗಾಗ್ಗೆ ಆಗ್ತಾ ಇರ್ತವೆ, ಅದೆಲ್ಲ ಸ್ವಾಭಾವಿಕ. ಅದು ಬರೋ ದಿನ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದರೆ 22 ಚುನಾವಣೆ ಅಲ್ಲಿ ನಾನು ಗೆದ್ದು ಜನ ನನ್ನ ಆಶೀರ್ವಾದ ಮಾಡ್ತಾರೆ, ಆವಾಗ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರೋದು. ಈ ಕುಮಾರಸ್ವಾಮಿಗೆ ತೆಗ್ದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದಾರಾ? ಈ ಪೀರಿಯಡಲ್ಲಿ ಆಗ್ತೀನಿ ಅಂತ ಹೇಳಿದಾರಾ? ಈ ಪೀರಿಯಡಲ್ಲಿ ಆಗ್ತೀನಿ ಅಂತ ಎಲ್ಲ ಸಿದ್ದರಾಮಯ್ಯ ಅವರು ಹೇಳಿದಾರಾ? ಇನ್ನು ಸಿದ್ದರಾಮಯ್ಯರ ಮಾತಿಗೆ ಮಾಜಿ ಶಾಸಕ BR ಪಾಟೀಲ್ ಕೂಡ ದನಿಗೂಡಿಸಿದ್ದಾರೆ. ಆದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮೈತ್ರಿ ಸರ್ಕಾರ 5 ವರ್ಷ ಆಡಳಿತ ನಡೆಸುತ್ತೆ ಅಂತ ಹೇಳಿದ್ದಾರೆ. ಕಾರ್ಯಕರ್ತರ ಅಭಿಲಾಷೆ ಆಸಕ್ತಿ ನೋಡ್ಕೊಂಡು ಆಯ್ತು ಇನ್ನೊಂದ್ಸಲ ಮುಖ್ಯಮಂತ್ರಿ ನಾನೇ ಆಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಜನರ ಮೇಲೆ ಬಿಟ್ಟಂತ ವಿಷಯ, ಜನ ನಿರ್ಣಯ ಮಾಡಬೇಕು, ಅಧಿಕಾರದಲ್ಲಿ ಕೂರಿಸಬೇಕು. ಮತ್ತೆ ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಆಶೆ ಇಡೋದ್ರಲ್ಲಿ ಕೂಡ ತಪ್ಪೇನಿಲ್ಲ. ಈ ನಡುವೆ ಸಿದ್ದರಾಮಯ್ಯ ವಿದೇಶಕ್ಕೆ ಹೋಗ್ತಾ ಇದ್ದಂತೆ ಮೈತ್ರಿ ಸರ್ಕಾರ ಉರುಳುತ್ತೆ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ಕೆಲ ದಿನಗಳಲ್ಲಿ ಯಡಿಯೂರಪ್ಪ ಮತ್ತೆ ಸಿಎಂ ಆಗ್ತಾರೆ ಅಂತಲೂ ಹೇಳಿದ್ದಾರೆ. ಆದ್ರೆ ತಮ್ಮೆಲ್ಲರೂ ಕೂಡ ಮುಂಬರುವಂತ ದಿನಗಳಲ್ಲಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಾತನ್ನು ಕೊಡ್ತಾ ಇದ್ದೀನಿ. ಕೆಲವು ದಿನಗಳ ಕಾಲ ತಾವು ತಾಳ್ಮೆಯಿಂದ ಕೈರಿ ನೀವೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಪುನಃ ಅಧಿಕಾರಕ್ಕೆ ಬರುತ್ತೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಒಂದು ಸರ್ಕಾರ ಮಾಡಲಿಕ್ಕೆ 113 ಬೇಕು. 104 ನಮ್ಮ ಮೆಜಾರಿಟಿ ಇದೆ, 2 ಇಂಡಿಪೆಂಡೆಂಟ್ ಇದ್ದಾರೆ, 106. ಇನ್ನು ಅನೈತಿಕ ಸಂಬಂಧದಿಂದ ಅವ್ರು ಹೊರಗೆ ಬರೋದ ಜನ ಬರ್ಬೋದು ನಾವು ಆಶೆ ಇಟ್ಕೊಂಡಿದ್ವಿ. ಬರಬಹುದು, ನಾವ್ಯಾರು ಕರಿತಾ ಇಲ್ಲ. ಅವ್ರು ಬಂದ್ರೆ ಸರ್ಕಾರ ರಚನೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸರ್ಕಾರ ಬೀಳೋದು ಖಚಿತ, ನೀವು ಅಧಿಕಾರ ಮಾಡೋದು ಖಚಿತ. 100% ಸರ್ಕಾರ ಬರೋದು ಖಚಿತ, ಮತ್ತು ಹೊಳ್ಳಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರೋದು ಖಚಿತ. ಕೇವಲ ಕೇಂದ್ರದ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಸ್ವಲ್ಪ ಮಟ್ಟಿಗೆ ಸುಮ್ಮನೆ ಇದ್ರು. ಆದರೆ ಅವರ ಮನಸ್ಸಲ್ಲಿ ಇರುವಂಥ ಆ ಒಂದು ದ್ವೇಷ, ಆ ಒಂದು ಬಾಯ್ಲಿಂಗ್, ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗ ಶಮನ ಆಗ್ತದೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗ ಮಾತ್ರ ಶಮನ ಆಗ್ತದೆ. ಕಾಂಗ್ರೆಸ್ JDS ನಲ್ಲಿ ಏನು ಗೊಂದಲಗಳಿದೆ ಅದೆಲ್ಲ ಅವರಿಬ್ಬರು ಪಕ್ಷಕ್ಕೆ ಬಿಟ್ಟಂಥದ್ದು. ನಾವು ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಎಲ್ಲವನ್ನ ಕಾದು ನಾವು ನೋಡ್ತಾ ಇದ್ದೇವೆ, ಶಾಂತವಾಗಿ ಕಾದು ನೋಡ್ತಾ ಇದ್ದೇವೆ. ನಾವೊಂದು ವಿರೋಧ ಪಕ್ಷವಾಗಿ 104 ಜನ ಇದ್ದೇವೆ, ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಸಿದ್ದರಾಮಯ್ಯರ ಅದೊಂದು ಮಾತು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಬಿಜೆಪಿ ಮಾತ್ರ ಮತ್ತೊಮ್ಮೆ ಅಧಿಕಾರ ಪಡೆಯಲು ಇವರಿಬ್ಬರ ಜಗಳವನ್ನ ಲಾಭವಾಗಿ ಪಡೆಯೋಕೆ ಯತ್ನಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಒಂದು ಕಡೆ ಮೈತ್ರಿ ಸರ್ಕಾರದಲ್ಲಿ ಭಾರಿ ಗೊಂದಲ, ಇನ್ನೊಂದು ಕಡೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಮೆಸೇಜ್ ಪಾಸ್ ಮಾಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ. ಇದ್ರ ಮಧ್ಯೆ ಹೈಕಮಾಂಡ್ ಕೂಡ ತಲೆ ಬಿಸಿ ಮಾಡಿಕೊಂಡು ಈಗ ಸಮನ್ವಯ ಸಮಿತಿ ಸಭೆಯ ದಿನವನ್ನು ಕೂಡ ನಿಗದಿ ಮಾಡಿದೆ. ಹಾಗಾದ್ರೆ ಆಗಸ್ಟ್ 31ರಂದು ನಡೆಯುವಂಥ ಸಭೆಯಲ್ಲಿ ಈ ಮೈತ್ರಿ ಸರ್ಕಾರದಲ್ಲಿನ ಗೊಂದಲ, ಬಂಡಾಯ ಎಲ್ಲವೂ ಶಮನ ಆಗುತ್ತಾ? ವರದಿ ನೋಡಿ. ಸಮನ್ವಯ ಸಮಿತಿ ಸಭೆಗೆ ಮುಹೂರ್ತ ಫಿಕ್ಸ್. ಸಭೆಗೆ ಹಾಜರಾಗ್ತಾರ ವಿಶ್ವನಾಥ್ ದಿನೇಶ್ ಗುಂಡೂರಾವ್. ನಾನು ಮತ್ತೆ ಸಿಎಂ ಆಗ್ತೀನಿ, ರಾಜಕೀಯ ನಿಂತ ನೀರಲ್ಲ ಅಂತೆಲ್ಲ ಹೇಳಿ ವಿದೇಶಕ್ಕೆ ಹೊರಟಿರೋ ಸಿದ್ದರಾಮಯ್ಯರ ನಡೆ ನಿಗೂಢವಾಗಿದೆ. ಸಿದ್ದರಾಮಯ್ಯರ ಈ ಹೇಳಿಕೆ ಮೈತ್ರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಲ್ಲದೆ ಸರ್ಕಾರವನ್ನ ಪತನ ಮಾಡಲು ಹೊರಟಿದ್ದಾರೆಂಬ 108 ಊಹಾಪೋಹಗಳು ಎದ್ದಿವೆ.
ಇವೆಲ್ಲದಕ್ಕೆ ಕಡಿವಾಣ ಹಾಕಲು ಮೈತ್ರಿ ಸರ್ಕಾರದ ವರಿಷ್ಠರು ಸಮನ್ವಯ ಸಮಿತಿ ಸಭೆಯನ್ನ ಫಿಕ್ಸ್ ಮಾಡಿದ್ದಾರೆ. ಆಗಸ್ಟ್ 31ಕ್ಕೆ ಸಮನ್ವಯ ಸಮಿತಿ ಸಭೆ. ಕುಮಾರಸ್ವಾಮಿ ಸಿದ್ದರಾಮಯ್ಯರ ನಡುವಿನ ಶೀತಲ ಸಮರದಿಂದಲೇ ಸಮನ್ವಯ ಸಮಿತಿ ಸಭೆ ನಡೆಯುತ್ತಿಲ್ಲ ಅಂತ ಹೇಳಲಾಗ್ತಿದೆ. ಇಲ್ಲ, 3ನೇ ತಾರೀಕು ಚುನಾವಣೆ ಫಲಿತಾಂಶ ಅದೆಲ್ಲ ಹೊರಗಡೆ ಬರುತ್ತೆ. ಆ ಚುನಾವಣೆ ಆದಮೇಲೆ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಅಧ್ಯಕ್ಷರು ಸಿದ್ದರಾಮಯ್ಯನವರು, ಅವರು ತೀರ್ಮಾನ ಮಾಡಬೇಕು ಯಾವ ಡೇಟು ಅಂತ. ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೆಯುತ್ತೆ? ಸಭೆಯಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಇತ್ತೀಚೆಗೆ ಕೊಟ್ಟ ಹೇಳಿಕೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಅಲ್ಲದೆ ಸಿದ್ದರಾಮಯ್ಯರ ಹೇಳಿಕೆಗಳಿಗೆ ಕಾಂಗ್ರೆಸ್ ಶಾಸಕರು ಕೊಟ್ಟ ಹೇಳಿಕೆಗಳ ಬಗ್ಗೆಯೂ ಚರ್ಚೆಯಾಗಬಹುದು. ಇನ್ನು ಸಮನ್ವಯ ಸಮಿತಿಗೆ ಕೆಪಿಸಿಸಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರ ಸೇರ್ಪಡೆ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಜೊತೆಗೆ ವರ್ಗಾವಣೆ ಗೊಂದಲ, ಸಿಎಂ ಏಕಪಕ್ಷೀಯ ನಿರ್ಧಾರಗಳು, ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ, ನಿಗಮ ಮಂಡಳಿ ಸಂಪುಟ ವಿಸ್ತರಣೆ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರದ ವಿರುದ್ಧ ದಂಗೆ ಎದ್ದಿರುವ ಸಿದ್ದರಾಮಯ್ಯರಿಗೆ ಸಮಿತಿ ಸಭೆಯ ಮೂಲಕ ಲಗಾಮು ಹಾಕಲು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಸಿಎಂ ಕುಮಾರಸ್ವಾಮಿ ನಂತರ ಮಾಜಿ ಸಿಎಂ BS ಯಡಿಯೂರಪ್ಪ ಕೂಡ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ರಾಚನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮೇಲೆ ಏನು ದೂರು ದಾಖಲಾಗಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BSY ಇವತ್ತು ಖುಲಾಸೆಗೊಂಡಿದ್ದಾರೆ. BSY ವಿರುದ್ಧ ಸಿರಾಜುನ್ ಬಾಷಾ ಹಾಗೂ ಬಾಲಕೃಷ್ಣ ಎಂಬ ವಕೀಲರು ದಾಖಲಿಸಿದಂತಹ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣವನ್ನು ಸೆಷನ್ಸ್ ಕೋರ್ಟ್ ಇವತ್ತು ವಜಾಗೊಳಿಸಿದೆ. ಇನ್ನು ಬೆಂಗಳೂರಿನ ರಾಚನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಸೇರಿದಂತೆ ಒಟ್ಟು 15 ಪ್ರಕರಣಗಳಲ್ಲಿ ಯಡಿಯೂರಪ್ಪ ಆರೋಪಿಯಾಗಿದ್ದರು. ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ಈಗ ಯಡಿಯೂರಪ್ಪ ಮುಕ್ತಿಯನ್ನ ಪಡೆದಿದ್ದಾರೆ. ಸುಪ್ರೀಂ ಕೋರ್ಟಲ್ಲೆಲ್ಲ ಇದಾಗಿತ್ತದು, ಮತ್ತೆ ಅವರು ಆಗ್ತಾನೆ ಇದ್ರು. ಹೀಗಾಗಿ ಇಲ್ಲಿ ಹೈಕೋರ್ಟಲ್ಲೇ ಸ್ಪೆಷಲ್ ಕೋರ್ಟ್ ಒಂದಾಗಿದೆಯಲ್ಲ, ಅಲ್ಲೆಲ್ಲ. ಇನ್ನು ಬೆಳಗಾವಿಯ PLD ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಚಾರ ಕಾಂಗ್ರೆಸ್ನ ನಾಯಕರಲ್ಲೇ ದೊಡ್ಡ ಏನು ಜಗಳಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದು ವಿಶೇಷವಾಗಿ ಜಾರಕಿಹೊಳಿ ಸಹೋದರರು ಮತ್ತೊಂದು ಕಡೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಬೀದಿ ರಂಪಾಟ ಶುರುವಾಗಿದೆ. PLD ಬ್ಯಾಂಕ್ ಚುನಾವಣೆಯನ್ನು ತಹಸೀಲ್ದಾರ್ ನಿನ್ನೆ ಮುಂದೂಡಿದ್ರು. ಇದರಿಂದ ಕಂಗಾಲಾದಂಥ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಸಹೋದರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ನಡೆಸಿದ್ರು. ಅಲ್ಲದೆ ಚುನಾವಣೆ ವೇಳೆಗೆ ನನಗೆ ಕೊಡಬಾರದ ಕಷ್ಟ ಕೊಟ್ಟರು, ಸತೀಶ್ ಜಾರಕಿಹೊಳಿ ದೊಡ್ಡವರು, ಅವರಿಂದ ತುಂಬಾ ಕಲಿಬೇಕು ಅಂತ ಹೇಳಿ ಕಿಡಿಯನ್ನು ಕುರುಕಾಡಿದ್ರು. ಇವತ್ತು ಸಚಿವ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏಕವಚನ ಗುಡುಗಿದ್ರು. ಸೊ ಇದೆಲ್ಲವೂ ಕೂಡ ಸಹೋದರಿಗೆ ಒಂದಾಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಕಾಂಗ್ರೆಸ್ನಲ್ಲೇ 2 ಬಣಗಳಾಗಿದೆ. ಮತ್ತೊಂದು ರಾಜ್ಯ ಮಟ್ಟದ ಸಮನ್ವಯತೆ ಕಳೆದು ಹೋಗಿದೆ. ಇನ್ನು ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ ಒಳಗಡೆ ಒಂದು ರೀತಿಯ ಗುಂಪುಗಾರಿಕೆ ಇವಾಗ ಬೀದಿಗೆ ಬಂದಿದೆ. ಒಬ್ಬ ದೊಡ್ಡವರು, ಅವ್ರಿಗೆ 30 ವರ್ಷದ ಅನುಭವ, ನನಗೆ 3 ತಿಂಗಳ ಅನುಭವ. ಅವರ ಶಾಸಕರ ಅನುಭವ 30 ವರ್ಷದ್ದು, ನನಗೆ 3 ತಿಂಗಳ ಅನುಭವ. ತುಂಬ ಚಿಕ್ಕವಳಿದ್ದೀನಿ, ಅವರಿಂದ ತುಂಬ ಕಲಿತಾ ಇದ್ದೀನಿ. ಅವರೇ ನನಗೆ ಆದರ್ಶ. ಅವ್ರೇನೇನು ಮಾಡ್ತಾ ಇದ್ರು ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಅವರೇ ನನ್ನ ಮಹಾಗುರುಗಳು. ಹೊಸ ಶಾಸಕರು ಮನವಿ ಮಾಡ್ಕೋತೀನಿ, ದಯವಿಟ್ಟು ಭಾಳ ಮೀರಿಬೇಡಿ. ಜನ ನೋಡ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಬರೋದು ಚಲೋ ಅಲ್ಲ, ಜಾತಿ ಬರೋದು ಚಲೋ ಅಲ್ಲ. ಸತೀಶ್ ಜಾರಕಿಹೊಳಿ ಕಾಲೇಜ್ ಕಸ ಬಿಡಕ್ಕೆ. ಪ್ರಧಾನಿ ಮೋದಿ ಹತ್ಯೆಗೆ ಏನು ನೆರವು ನೀಡಿರ್ತಕ್ಕಂಥ ನಕ್ಸಲ್ ಬೆಂಬಲಿಗರನವರು ಅಂತಕ್ಕಂಥ ಅನೇಕ ಮಾನವ ಹಕ್ಕುಗಳ ಹೋರಾಟಗಾರರನ್ನ ಇವತ್ತು ಮಹಾರಾಷ್ಟ್ರದ ATS ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಬಂಧನ ಆಗಿದೆ. ಇದು ಅಕ್ರಮ ಅಂತ ಹೇಳಿ ಈಗಾಗಲೇ ಅವರ ಬಂಧನ ವಿರೋಧಿಸಿ ಹೋರಾಟ ಕೂಡ ನಡೀತದೆ. ಸೊ ಇವತ್ತು ನಡೆದಂತ ದೊಡ್ಡ ಬೆಳವಣಿಗೆ ಈ ಬಂಧನ. ಭೀಮಾ ಕೋರೆಗಾಂವ್ ಯುದ್ಧದ ವಿಜಯೋತ್ಸವದ ವೇಳೆ ನಡೆದ ಹಿಂಸಾಚಾರ ಸಂಬಂಧ STF ತನಿಖೆ ನಡೆಸುತ್ತಿತ್ತು. ಆ ವೇಳೆ ಸಿಕ್ಕ ಕರಪತ್ರವೊಂದರಲ್ಲಿ ಪ್ರಧಾನಿ ಮೋದಿ ಹತ್ಯೆಗೂ ಸ್ಕೆಚ್ ಅನ್ನೋ ಸ್ಫೋಟಕ ಮಾಹಿತಿ ಸಿಕ್ಕಿತ್ತು. ಕಂಪ್ಯೂಟರ್ನಲ್ಲಿ ಸಿಕ್ಕ ಲೆಟರ್ಗಳಲ್ಲೂ ಮೋದಿ ಹತ್ಯೆಗೈಯಲು ಸಂಚು ರೂಪಿಸಿದ್ದು ಬಯಲಾಗಿತ್ತು. ಇದನ್ನೇ ಆಧಾರವಾಗಿಟ್ಟುಕೊಂಡ STF ದೇಶವ್ಯಾಪಿ ದಾಳಿ ನಡೆಸಿದೆ. 5 ರಾಜ್ಯಗಳಲ್ಲಿ ಹಲವರ ಮನೆ ಮೇಲೆ ದಾಳಿ, ವಿಚಾರಣೆ. 5 ನಕ್ಸಲ್ ಬೆಂಬಲಿಗರ ಬಂಧನ, ಹಲವರು ವಶಕ್ಕೆ. ದೇಶದ 5 ರಾಜ್ಯಗಳಲ್ಲಿ ವಿವಿಧ ನಗರಗಳಲ್ಲಿ ಸಾಹಿತಿಗಳ ವೇಷದಲ್ಲಿರೋ ನಕ್ಸಲ್ ಬೆಂಬಲಿಗರ ಮನೆ ಮೇಲೆ ದಾಳಿ ನಡೆಯಿತು. 5 ರಾಜ್ಯಗಳಲ್ಲಿ ಶಂಕಿತರ ಮನೆ ಮೇಲೆ ದಾಳಿ ನಡೆಸಿದ್ರು. ಹೋರಾಟಗಾರ ವರವರರಾವ್ ಸೇರಿದಂತೆ 5ರನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತ ಆರೋಪಿಗಳು 5 ರಾಜ್ಯಗಳಲ್ಲಿ ದಾಳಿ ನಡೆಸಿರುವ ಪೊಲೀಸರು ನಕ್ಸಲ್ ಸಂಪರ್ಕ ಹೊಂದಿರುವ 5 ಜನ ಸಾಹಿತಿಗಳು, ಉಪನ್ಯಾಸಕರನ್ನ ಅರೆಸ್ಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ಗೌತಮ್ ನೌಲಾಕ್, ಫರೀದಾಬಾದಿನಲ್ಲಿ ಸುಧಾ ಭಾರದ್ವಾಜ್, ಹೈದರಾಬಾದ್ನಲ್ಲಿ ಪ್ರೊಫೆಸರ್ ವರವರರಾವ್, ಥಾಣೆಯಲ್ಲಿ ಅರುಣ್ ಫೆರೇರಾ ಮತ್ತು ಮುಂಬೈನಲ್ಲಿ ವರ್ಮಾನ್ ಗೋನ್ಸಾಲ್ವೆ ಅವರನ್ನ ಪೊಲೀಸರು ಬಂಧಿಸಿದ್ರು. ವಿಚಾರವಾದಿಗಳ ಬಂಧನ ತಿಳಿಯುತ್ತಲೇ
ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಈ ಮಧ್ಯೆ ತಮ್ಮನ್ನ ದೆಹಲಿಯಿಂದ ಪುಣೆಗೆ ಕರೆದೊಯ್ಯಬಾರದು ಅಂತ ದೆಹಲಿಯಲ್ಲಿ ಸಾಹಿತಿ ಗೌತಮ್ ನೌಲಾಖ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದನ್ನು ಒಪ್ಪಿದ ಹೈಕೋರ್ಟ್ ದೆಹಲಿಯಿಂದ ಪುಣೆಗೆ ಕರೆದೊಯ್ಯುವ ವಾರಂಟ್ಗೆ ತಡೆಯಾಜ್ಞೆ ನೀಡಿದೆ. ಜೊತೆಗೆ ಪೊಲೀಸರು ಆನಂದ್, ಸುರೇಂದ್ರ ಗಾಡ್ಲಿಂಗ್, ಸುಜಾನ್ ಅಬ್ರಾಮ್ರನ್ನು ಕೂಡ ವಿಚಾರಣೆಗಾಗಿ ವಶಕ್ಕೆ ಪಡೆದಿದೆ. ರಾಂಚಿ ಮೂಲದ ಸ್ತನ್ ಸ್ವಾಮಿ ಮನೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಸಿಡಿ, ಸಿಮ್ ಕಾರ್ಡ್ ಹಾಗೂ ದಾಖಲೆಗಳು ದೊರೆತಿವೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಬಂಧಿತ ಪ್ರಮುಖ ಆರೋಪಿ ಸಾಹಿತಿ ವರವರ ರಾವ್ ಅವರಿಗೆ ಮುನ್ನೆಚ್ಚರಿಕೆಯಿಂದ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗಿದೆ. ಆದರೆ ಇವರೆಲ್ಲರ ಬಂಧನವನ್ನ ಅಂಬೇಡ್ಕರ್ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್, ಅರುಂಧತಿ ರಾಯ್, ಕವಿತಾ ಶ್ರೀವಾಸ್ತವ್ ಇನ್ನಿತರರು ಖಂಡಿಸಿದ್ದಾರೆ. ಕಿರಣ್ ಮಲ್ಕಾರ್, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಕರುಣಾನಿಧಿಯ ಏನು ಮುಂದಿನ ಉತ್ತರಾಧಿಕಾರಿ ಪುತ್ರ ಸ್ಟಾಲಿನ್ ವಹಿಸಿಕೊಂಡಿದ್ದಾರೆ. ಆದರೆ ಅಣ್ಣ ತಮ್ಮಂದಿರ ಜಗಳ ಮಾತ್ರ ನಿಂತಿಲ್ಲ. ಆದರೆ ಸ್ಟಾಲಿನ್ ಟಾರ್ಗೆಟ್ ಯಾರು? ನಾಡ ಹಬ್ಬ ಮೈಸೂರು ದಸರಾವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಸೊ ಇದರ ಉದ್ಘಾಟನೆಗೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವರನ್ನು ಆಹ್ವಾನಿಸಲಿಕ್ಕೆ ತೀರ್ಮಾನಿಸಲಾಗಿದೆ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಮೈಸೂರಿನಲ್ಲಿ ಹೇಳಿಕೆ ನೀಡಿದರೆ, ಈ ಬಾರಿ ದಸರಾ ಉದ್ಘಾಟನೆಗೆ ಸುಧಾಮೂರ್ತಿ ಅವರು ಆಹ್ವಾನಿಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಸೆಪ್ಟೆಂಬರ್ 2ಕ್ಕೆ ನಾಗರಹೊಳೆ ಅಭಯಾರಣ್ಯದಿಂದ ಗಜಪಯಣ ಮೈಸೂರಿನತ್ತ ಹೊರಡುತ್ತೆ. ಈ ಬಾರಿ ಸಹ ಅರ್ಜುನನೇ ನೇತೃತ್ವದಲ್ಲಿ ಅಂಬಾರಿ ಸಾಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಕೂಡ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಈ ಒಂದು ದಸರಾ ಮಹೋತ್ಸವದ ಉದ್ಘಾಟನೆಗೆ ರಾಜ್ಯದ ಒಬ್ಬ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಮತ್ತು ಲೇಖಕರಾಗೂ ಅವರ ಒಂದು ವೃತ್ತಿಯನ್ನು ನಡೆಸ್ತಕ್ಕಂಥ ಸನ್ನಿವೇಶದಲ್ಲಿ ಹಲವಾರು ಉತ್ತಮವಾದಂಥ ಬರವಣಿಗೆಗಳನ್ನು ಬರೆದಿರ್ತಕ್ಕಂಥವ್ರೇನಿದ್ದಾರೆ, ಶಿಕ್ಷಣ ತಜ್ಞರು ಏನಿದ್ದಾರೆ, ಡಾಕ್ಟರ್ ಸುಧಾಮೂರ್ತಿ ಅವರು, ಅವರನ್ನ ಈ ಬಾರಿ ಈ ಒಂದು ದಸರಾ ಉತ್ಸವದ ಚಾಲನೆಗೆ ಆಹ್ವಾನ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ತಮಿಳುನಾಡಿನ ರಾಜಕೀಯ ಮತ್ತೊಂದು ತಿರುವು ಪಡ್ಕೊಂಡಿದೆ. ಕರುಣಾನಿಧಿ ದಿನದ ನಂತರ ಡಿಎಂಕೆಯ ಸಾರಥ್ಯವನ್ನ ಪುತ್ರ ಸ್ಟಾಲಿನ್ ಇವತ್ತು ಅಧಿಕೃತ ವಹಿಸಿಕೊಂಡಿದ್ದಾರೆ. ಆದರೆ ಅಳಗಿರಿ ಹಿರಿಯ ಸಹೋದರ ಜೊತೆಗಿನ ಏನು ಜಗಳ ಮಾತ್ರ ಮುಂದುವರೆದೆ. ನನಗೆ ಯಾರು ಅಣ್ಣ ತಮ್ಮಂದಿರಿಲ್ಲ. ಆದರೆ ಇವತ್ತು ಅಧ್ಯಕ್ಷರಾದ ನಂತರ ತಮ್ಮ ಭಾಷಣದಲ್ಲಿ ನೇರವಾಗಿ ಟಾರ್ಗೆಟ್ ಮಾಡಿದ್ದು ದೇಶದ ಪ್ರಧಾನಿ ಮೋದಿ ಅವರನ್ನು. ಸರಿಸುಮಾರು 50 ವರ್ಷಗಳ ಬಳಿಕ ಡಿಎಂಕೆ ಪಕ್ಷದಲ್ಲಿ ಹೊಸ ಸೂರ್ಯ ಉದಯಿಸಿದೆ. ಎಂಕೆ ಕರುಣಾನಿಧಿಯ 49 ವರ್ಷದ ಆಡಳಿತಾವಧಿಯ ಬಳಿಕ ಕರುಣಾನಿಧಿ ಪುತ್ರ ಎಂಕೆ ಸ್ಟಾಲಿನ್ ಡಿಎಂಕೆ ಪಕ್ಷದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. 65 ವರ್ಷದ ಸ್ಟಾಲಿನ್ ಇಷ್ಟು ವರ್ಷ ಅಪ್ಪ ಕೂತಿದ್ದ ಕುರ್ಚಿಯಲ್ಲಿ ಕೂತ್ಕೋತಿದ್ರೆ ಸ್ಟಾಲಿನ್ ಇದ್ದ ಖಜಾಂಜಿ ಸ್ಥಾನಕ್ಕೆ ಎಸ್ ದುರೈ ಮುರುಗನ್ ಆಯ್ಕೆಯಾಗಿದ್ದಾರೆ. ಚೆನ್ನೈನಲ್ಲಿರುವ ಪಕ್ಷದ ಮುಖ್ಯ ಕಚೇರಿಯಲ್ಲಿ ನಡೆದಿರುವ ಜನರಲ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ಸ್ಟಾಲಿನ್ ಪಕ್ಷದ ಅಧ್ಯಕ್ಷರಾಗಿ ಅವಿರೋಧವಾಗಿ ಸೆಲೆಕ್ಟ್ ಆದರು. ಅಧಿಕಾರ ವಹಿಸಿಕೊಂಡ ಬಳಿಕ ತಮ್ಮ ಮೊದಲ ಭಾಷಣದಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಎಐಎಡಿಎಂಕೆಗೆ ತಿರುಗೇಟು ಕೊಟ್ಟಿದ್ದಾರೆ. இன்றைக்கு நிலவக்கூடிய அரசியல் சமூக சூழ்நிலைகள் சுயமரியாதை கொள்கைகளுக்கு ஏற்பட்டிருக்கக்கூடிய ஆபத்து பெரும் சவாலாக அமைந்திருக்கிறது. கல்வி, கலை, இலக்கியம், மதம் ஆகியவற்றின் அடிப்படைகளுக்கெல்லாம் அதிகார பலத்தால் மதவெறியால் அழித்திட மத்திய அரசு முயற்சித்துக் கொண்டிருக்கிறது. ಈ ರೀತಿ ಮೋದಿ ಸರ್ಕಾರದ ವಿರುದ್ಧ ಗುಡುಗಿದ ಸ್ಟಾಲಿನ್ ಎಐಎಡಿಎಂಕೆಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕೆಂದು ಕರೆ ಕೊಟ್ಟರು. ಬಳಿಕ ಸ್ಟಾಲಿನ್ ಮರೀನಾ ಬೀಚ್ಗೆ ತೆರಳಿ ತಂದೆ ಕರುಣಾನಿಧಿ ಸಮಾಧಿಗೆ ನಮಿಸಿ ಆಶೀರ್ವಾದ ಪಡೆದರು. ಕರುಣಾನಿಧಿ ಕಾಲಾನಂತರ ಅವರ ನೆಚ್ಚಿನ ಪುತ್ರ ಪಕ್ಷದ ಅಧಿಕಾರಕ್ಕಿರುತ್ತಿದ್ದಂತೆ ಡಿಎಂಕೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ರು. ರಾಹುಲ್ ಗಾಂಧಿ ಹಾಗೂ ಮಮತಾ ಬ್ಯಾನರ್ಜಿ ಸ್ಟಾಲಿನ್ಗೆ ವಿಶ್ ಮಾಡಿದ್ದಾರೆ. ತಮ್ಮನಿಗೆ ಅಳಗಿರಿ ಎಚ್ಚರಿಕೆ. ಪಕ್ಷದಿಂದ ಉಚ್ಚಾಟನೆಯಾಗಿರೋ ಸ್ಟಾಲಿನ್ ಅಣ್ಣ ಎಂಕೆ ಅಳಗಿರಿ ನನ್ನನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಸವಾಲು ಹಾಕಿದ್ದಾರೆ. ತಮ್ಮ ಬೆಂಬಲಿಗರೊಂದಿಗೆ ಮೀಟಿಂಗ್ ಮಾಡಿರೋ ಅಳಗಿರಿ ಅಧಿಕಾರ ದಾಹಕ್ಕೆ ಅದ್ಯಾವ ತಂತ್ರ ಮಾಡ್ತಾರೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹದಾಯಿ ನ್ಯಾಯಾಧಿಕರಣದ ತೀರ್ಪು ಹೊರಬಿದ್ದ ನಂತರವೂ ಕೂಡ ಗೋವಾ ಖ್ಯಾತಿ ತೆಗೆಯೋದನ್ನು ಮಾತ್ರ ನಿಲ್ಲಿಸಿಲ್ಲ. ಈಗ ಹಸಿರು ನ್ಯಾಯಪೀಠದ ಮೊರೆ ಹೋಗಲಿಕ್ಕೆ ಗೋವಾ ಮುಂದಾಗಿದೆ. ಇದು ಮತ್ತೊಂದು ಸುತ್ತಿನ ಕರ್ನಾಟಕ ಜೊತೆ ಸಂಘರ್ಷದ ಸಂಕೇತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಗೋವಾ ಈಗ ಈ ತೀರ್ಪಿನಿಂದ ಒಂದು ರೀತಿ ಕಸಿವಿಸಿಕೊಂಡಿದೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನೀರು, ಅದು ಹಸಿರು ಏನು ವಲಯ ಇದೆ, ಅದು ದೊಡ್ಡ ನಾಶ ಆಗುತ್ತೆ ಅಂತೇಳಿ ವಾದವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ಈಗ ರಾಜ್ಯ ಸರ್ಕಾರ ಕೂಡ ಅಂಥದ್ದೇ ಒಂದು ನಿಲುವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕರ್ನಾಟಕ ಕೂಡ. ಇತ್ತ ರಾಜ್ಯ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಸಹ ಮಹದಾಯಿ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ. ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲಿಸಿದ ಬಳಿಕ ಮುಂದಿನ ಹೋರಾಟದ ಬಗ್ಗೆ ನಾನು
ತೀರ್ಮಾನ ಮಾಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದರು. ಪೆಟ್ರೋಲ್ ಡೀಸೆಲ್ ದರ ದಿನೇ ದಿನೇ ಗಗನಕ್ಕೆ ಚಿಮ್ತಾ ಇದೆ. ಇವತ್ತು ಕೂಡ ಇಡೀ ರಾಷ್ಟ್ರದಲ್ಲಿ ಅದೊಂದು ದಾಖಲೆಯ ಪೆಟ್ರೋಲ್ ದರ ಅಂತಲೇ ಹೇಳಲಾಗ್ತದೆ. ದಿನದಿಂದ ದಿನಕ್ಕೆ ಪೆಟ್ರೋಲ್ ದರ ಹೆಚ್ಚುತ್ತಾ ಇರೋದ್ರಿಂದ ಇವತ್ತು ವಾಹನ ಮಾಲೀಕರು ಕಂಗಾಲಾಗಿದ್ರು. ಲೀಟರ್ ಪೆಟ್ರೋಲ್ ಬೆಲೆ 80 ರೂಪಾಯಿ ಆಗಿದೆ. ಪ್ರತಿ ಲೀಟರ್ ಡೀಸೆಲ್ ಬೆಲೆ ಕೂಡ 71 ರೂಪಾಯಿ ಇದೆ. ಮೊದಲು ಬಾರಿಗೆ ಇಷ್ಟು ದರ ಏರಿಕೆ ಆಗಿರ್ತಕ್ಕಂಥದ್ದು. $5 ಮೌಲ್ಯ ಕುಸಿತವೇ ಇದರ ಏರಿಕೆಗೆ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಬೆಲೆ ಏರಿಕೆಯಿಂದ ಜನರಂತೂ ಕಂಗಾಲಾಗಿದ್ದಾರೆ. ಸೊ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ ಆಗಿರೋದು. ಮಂತ್ರಾಲಯದಲ್ಲಿ ಇವತ್ತು ಕೂಡ ರಾಯರ ಆರಾಧನೆ ಬಹಳ ಸಂಭ್ರಮದಿಂದ ನಡೀತಾ ಇದೆ. ಇವತ್ತು ಕೂಡ 347ರ ದಿನದ ಏನು ಆರಾಧನಾ ಮಹೋತ್ಸವ ಇದೆ. 2ನೇ ದಿನವೂ ಕೂಡ ಸಂಭ್ರಮ ಸಾಗುತ್ತು. ದೇಶಾದ್ಯಂತ ಲಕ್ಷಾಂತರ ಜನ ಭಕ್ತರು ಇವತ್ತಿನ ಸಂಭ್ರಮದಲ್ಲಿ ಮುಳುಗೆದ್ರು. ಭಕ್ತರ ಕಾಮಧೇನು ಹಾಗೂ ಕಲ್ಪವೃಕ್ಷ ಎಂದು ಕರೆಯುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ 347ನೇ ಆರಾಧನೆ ವಿಜೃಂಭಣೆಯಿಂದ ನಡೀತಾ ಇದೆ. ಆರಾಧನೆಯ ಮುಖ್ಯ ಆಕರ್ಷಣೆಯಾದ ಮಧ್ಯಾರಾಧನೆ ಇಂದು ನಡೆಯಿತು. ಪ್ರತಿ ವರ್ಷದಂತೆ ತಿರುಪತಿ ತಿರುಮಲ ದೇವಸ್ಥಾನದಿಂದ ಬಂದ ಶೇಷವಸ್ತ್ರವನ್ನ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ತಲೆ ಮೇಲೆ ಹೊತ್ತು ತಂದು ರಾಯರಿಗೆ ಸಮರ್ಪಿಸಿದ್ರು. ನಂತರ ಮೂಲ ರಾಮದೇವರ ಬಂಗಾರದ ರಥೋತ್ಸವ ನೆರವೇರಿತು. ಮಧ್ಯಾರಾಧನೆ ಸಂದರ್ಭದಲ್ಲಿ ಮಾತ್ರ ರಾಯರ ವೃಂದಾವನಕ್ಕೆ 4 ದಿಕ್ಕಿನಿಂದಲೂ ಅಭಿಷೇಕ ಮಾಡಲಾಗುತ್ತೆ. ಕ್ಷೀರ, ತುಪ್ಪ, ಗೋಮೂತ್ರ, ಖರ್ಜೂರ, ಹಣ್ಣುಗಳು ಸೇರಿದಂತೆ ವಿವಿಧ ದ್ರವ್ಯಗಳಿಂದ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಲಾಯಿತು. ಬಂಗಾರದಿಂದ ಅಲಂಕೃತವಾಗಿದ್ದ ವೃಂದಾವನದ ದರ್ಶನ ಪಡೆದು ಭಕ್ತರು ರಾಯರ ಕೃಪೆಗೆ ಪಾತ್ರರಾದರು. ಇಂದಿನ ಆರಾಧನೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಚಿತ್ರನಟ ಜಗ್ಗೇಶ್ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿದ್ರು. ರಾಜ್ಯದಲ್ಲಿ ಒಂದು ಕಡೆ ಮಳೆ ಅನಾಹುತ, ಇನ್ನೊಂದು ಕಡೆ ಮಳೆ ಅಭಾವವಾಗಿದೆ. ರಾಯರು ಜನರಿಗೆ ಸುಭಿಕ್ಷೆ ನೀಡಲಿ ಅಂತ ದೇವೇಗೌಡರು ಪ್ರಾರ್ಥಿಸಿದ್ರು. ನಾಳೆ 3ನೆಯ ಉತ್ತರಾಧನೆ ನಡೆಯಲಿದ್ದು ಬಣ್ಣದ ಕುಳಿಯಾಡುವ ವಸಂತೋತ್ಸವ ಹಾಗೂ ರಥೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ. ಕ್ಯಾಮರಾಮನ್ ದಿವಾಕರ್ ರೆಡ್ಡಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ಮಂತ್ರಾಲಯ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೀತಾ ಇರುವ ಏಷ್ಯನ್ ಗೇಮ್ಸ್ ಅಲ್ಲಿ ಭಾರತ ತನ್ನ ಪದಕ ಬೇಟೆಯನ್ನು ಇವತ್ತು ಕೂಡ ಮುಂದುವರಿಸಿದೆ. 9 ಪದಕಗಳನ್ನು ಪಡೆಯುವ ಮೂಲಕ ಭಾರತ ಈ ಒಂದು ಬೇಟೆಯಲ್ಲಿ ಸಾಧನೆ ಮಾಡಿದೆ. ಪುರುಷರು ಹಾಗೂ ಮಹಿಳಾ ಆರ್ಚರಿ ತಂಡ ಕೊರಿಯಾ ವಿರುದ್ಧ ಫೈನಲ್ನಲ್ಲಿ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡ್ಕೊಳ್ತು. ನಂತರದ ನಡೆದ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಫೈನಲ್ ಕೂಡ ಸೋತ ಪಿ.ವಿ. ಸಿಂಧು ಐತಿಹಾಸಿಕ ರಜತ ಪದಕವನ್ನ ಗಳಿಸಿದರು. ಪುರುಷರ ಟೇಬಲ್ ಟೆನ್ನಿಸ್ ತಂಡ ಕಂಚಿಗೆ ತೃಪ್ತಿ ಪಡ್ಕೊಂಡ್ರೆ ಇದೇ ದಿನದ ಐತಿಹಾಸಿಕ ಹೈಲೈಟ್ಸ್ ಎಂಬಂತೆ ಕಂಡುಬಂದಿದ್ದು ಪುರುಷರ 800 ಮೀಟರ್ ಓಟ ಮಂಜಿತ್ ಸಿಂಗ್ ಹಾಗೂ ಜಿನ್ಸನ್ ಜಾನ್ಸನ್ ಕ್ರಮವಾಗಿ ಚಿನ್ನ ಹಾಗೂ ಬೆಳ್ಳಿ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದರು. 400 ಮೀಟರ್ ರಿಲೇಯಲ್ಲೂ ಕೂಡ ಭಾರತ ಬೆಳ್ಳಿ ಪದಕ ಗೆದ್ದು ಇವತ್ತು ಬೀಗ್ತು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಜಾಲ ನಮ್ಮದು, ಬಲ ನಿಮ್ಮದು.